ನಮಸ್ಕಾರ ಎಲ್ಲರಿಗೂ ವರ್ಷಾ ವ್ಲಾಗ್ಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ನಾವು ಗೌರಿಶಂಕರ ನಗರದಲ್ಲಿರುವ ಶುಭಾರಂಭ ಹೋಮ್ ಇಂಡಸ್ಟ್ರಿ ಹಾಗೂ ಕೇಟ್ರಿಂಗ್ಗೆ ಭೇಟಿ ನೀಡಿದ್ದೆವು. ಈ ವಿಡಿಯೋನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಒಮ್ಮೆ ಆ ಕೇಟ್ರಿಂಗ್ ಶಾಪ್ಗೆ ಭೇಟಿ ನೀಡಿ ನಿಮಗೆ ಬೇಕಾದಂಥ ಸಾಮಗ್ರಿಗಳನ್ನು ಖರೀದಿ ಮಾಡಿ. ಇಲ್ಲಿ ಐಟಮ್ ಎಲ್ಲ ತುಂಬ ಚೆನ್ನಾಗೇ ಇವೆ. ಈ ಕೇಟ್ರಿಂಗ್ ಮಾಲೀಕರ ನಂಬರನ್ನು ಡಿಸ್ಪ್ಲೇ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜು ದೇಶಪಾಂಡೆ ಅಂತ ಹೇಳಿ, ರಾಣೆಬೆನ್ನೂರಿನ ಗೌರಿಶಂಕರ್ ನಗರದ 4ನೇ ಕ್ರಾಸ್ ನಲ್ಲಿರ್ತಕ್ಕಂಥ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ಹಾಗೂ ಶುಭಾರಂಭ ಕೇಟರಿಂಗ್, ಇದು ಸಂಪೂರ್ಣ ಮನೆ ರುಚಿಯ ಸಾಂಪ್ರದಾಯಿಕ ಶೈಲಿಯ ಎಲ್ಲ ಸ್ವೀಟ್ಸ್ ಹಾಗೂ ಸ್ನಾಕ್ಸ್ ಗಳು ಹಾಗೂ ಕೇಟರಿಂಗ್ ಸರ್ವಿಸ್ ಇದೆ. ಇವರು ಸುಮಾ ದೇಶಪಾಂಡೆ ಅಂತ ಹೇಳಿ, ಸುಮಾ ದೇಶಪಾಂಡೆ ಅಂತ ಹೇಳಿ. ಈಗ ನಾವು ನಮ್ಮ ಒಳಗಡೆ ಏನೇನ್ ಕೆಲಸ ನಡೀತಾ ಇದೆ ನಮ್ಮ ಒಂದು ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ಹಾಗೂ ಕೇಟರಿಂಗ್ ನಲ್ಲಿ ನಿಮ್ಗೆ ತೋರಿಸ್ತೀವಿ. ಇದು 2020 ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿದೆ. ಇದು ಸಂಪೂರ್ಣವಾಗಿ ಮನೆ ರುಚಿಯ ಸಾಂಪ್ರದಾಯಿಕ ಶೈಲಿಯ ಎಲ್ಲ ಸ್ವೀಟ್ಸ್ ಹಾಗೂ ಸ್ನಾಕ್ಸ್ ಕೇಟರಿಂಗ್ ನಮ್ಮಲ್ಲಿ ಸಿಗ್ತದೆ. ಬನ್ನಿ ಮೇಡಮ್ ಒಳಗಡೆ. ಹಾ ಮೇಡಮ್ ಅವರು ಹಾಗೂ ಟೀಮ್ ಇದೆ. ಸೊ ಇಲ್ಲಿ ಈ ರೀತಿ ಎಲ್ಲ ನಮ್ಮ ಐಟಮ್ ಎಲ್ಲ ರೆಡಿ ಆಗಿದ್ದು ಇರ್ತದೆ. ಫ್ರೆಶ್ ಆಗಿ ಡೈಲಿ ಐಟಮ್ ನ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ಬೋದು ಮೇಡಮ್ ನೀವು, ಎಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಇದೆ, ಪ್ಯೂರ್ ತುಪ್ಪದ ಬೇಸನ್ ಲಾಡು ಇದೆ, ಅಂಟಿನ. ಸೊ ಪ್ಯೂರ್ ತುಪ್ಪದಲ್ಲಿ ಮಾಡ್ತಕ್ಕಂಥ ಬೇಸನ್ ಲಾಡು ಇದೆ. ಸಂಪೂರ್ಣ ಆರೋಗ್ಯಕರವಾದಂತ ಹೈಜಿನಿಕ್ ಆಗಿರ್ತಕ್ಕಂಥ ಕಡ್ಲಿ ಹಿಟ್ಟಿದೆ, ಡ್ರೈ ಫ್ರೂಟ್ಸ್ ಇದೆ. ಸೊ ಇದನ್ನೆಲ್ಲ ನಾವು ಬಳಸ್ತೀವಿ. ಇರ್ತದೆ ಯಾಕಂದ್ರೆ ಇದು ಏನಂತಂದ್ರೆ ಸಂಪೂರ್ಣ ಕೆಮಿಕಲ್ ರಹಿತ ಕಡ್ಲಿ ಇಟ್ಟಿರ್ತದೆ. ಸೊ ತುಪ್ಪ ಒಳ್ಳೆ ತುಪ್ಪ ಇರ್ತದೆ, ದೇಸಿ ಹಸುವಿನ ತುಪ್ಪ ಇರ್ತದೆ. ಸೊ ಇದು ನೋಡ್ರಿ ಡ್ರೈ ಫ್ರೂಟ್ ಲಾಡು ಇದೆ, ಅಂಟಿನ ಉಂಡೆ ಅಂತ ಕರಿತೀವಿ, ಡಿಂಕ್ ಲಾಡು ಅಂತ ಕರಿತೀವಿ. ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಇರ್ತದೆ, ಬಾದಾಮಿ, ಗೋಡಂಬಿ, ಒಣ ಕೊಬ್ಬರಿ, ಅರಿವೆ ಬೀಜ, ಅಂಟು, ಉತ್ತತ್ತಿ ಇದೆಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು. ಇದು ತಿನ್ನೋದ್ರಿಂದ ಏನ್ ಬೆನಿಫಿಟ್? ಇದು ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಹಾಗೂ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಹೋಮ್ ಮೇಡ್ ಆಗಿರೋದ್ರಿಂದ ಸಂಪೂರ್ಣ ಶುದ್ಧವಾಗಿ ಮತ್ತು ಸ್ವಚ್ಛತೆಯಿಂದ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನಿಮಗೆ ನಮ್ಮ ವಿಶೇಷ ಏನಂತಂದ್ರೆ ಒಳ್ಳಲ್ಲಿ ಕುಟ್ಟಿದ ಶೇಂಗಾ ಚಟ್ನಿ ಪುಡಿ ನಮ್ದು ಸ್ಪೆಷಲ್ ಇದೆ ಮೇಡಮ್. ಸೊ ನೋಡ್ರಿ, ಇದು ನಿಮಗೆ ಚಟ್ನಿ ಪುಡಿಗಳನ್ನ ಮಿಕ್ಸಿನಲ್ಲಿ ಮಾಡ್ತಾರೆ, ನಾವ್ ಇದನ್ನ ಒಳ್ಳಲ್ಲಿ ಕೊಟ್ಕೊಡ್ತೀವಿ. ತುಂಬಾ ಸ್ಪೆಷಲ್ ಮೇಡಮ್ ಇದು. ಖಾರ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿರ್ತದೆ. ಇದನ್ನ ಒಳ್ಳಲ್ಲೇ ಕೊಟ್ಕೊಡ್ತೀವಿ. ಆರ್ಡರ್ ಮಾಡಿದ್ರು ಮಾಡ್ಕೊಡ್ತೀವಿ ಮೇಡಮ್, ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಕೊಡ್ತೀವಿ. ಸೊ ಅದೇ ರೀತಿ ತುಪ್ಪದಲ್ಲಿ ಮಾಡ್ತಕ್ಕಂಥ ಶಂಕರಪಾಳಿ ಈ ಬೇಕರಿನಲ್ಲಿ ಸಿಗ್ತದೆ, ಬಟ್ ಇದು ಹೋಮ್ ಮೇಡ್. ನೋಡಿ ಇದೊಂಥರ ಯಾವ ರೀತಿ ಕ್ರಿಸ್ಪಿ ಇದೆ, ಗೋಲ್ಡನ್ ಕಲರ್ ಬಿಸ್ಕೆಟ್ ಕಲರ್ ಇದೆ. ತುಪ್ಪದಲ್ಲಿ ಮಾಡಿದ್ವಿ, ತುಪ್ಪ ಹಾಲು ತುಂಬಾ ಅಪರೂಪ ಇರ್ತದೆ. ಯಾವ ತುಪ್ಪ ಬಳಸ್ತೀರಿ ಸರ್ ನೀವು? ಮೇಡಮ್ ಶುದ್ಧ ದೇಸಿ ಹಸುವಿನ ತುಪ್ಪವನ್ನ ಬಳಸ್ತೀವಿ. ಆಮೇಲೆ ಮೇಡಮ್ ಇದು ಹೊರಗಡೆ ನಾವು ಬೇಕರಿನಲ್ಲಿ ಅಥವಾ ಹೊರಗಡೆ ತರ್ತೀವಿ, ಪುಳಿಯೋಗರೆ ಪುಡಿ ತರ್ತೀವಿ. ಇದು ಸಂಪೂರ್ಣ ಹೋಮ್ ಮೇಡ್ ಪುಳಿಯೋಗರೆ ಪುಡಿ. ಇದರ ಒಂದು ಘಮ ನೋಡಿ ಮೇಡಮ್ ಯಾವ ರೀತಿ ಇದೆ. ಇದರಲ್ಲಿ ಶೇಂಗಾ ಬೀಜ, ಒಣ ಮೆಣಸಿನಕಾಯಿ, ಕರಿಬೇವು ಎಲ್ಲ ಒಗ್ಗರಣೆ ಹದಬದ್ಧವಾಗಿ ಬರೆಸಿ ಮಾಡ್ತಕ್ಕಂಥದ್ದು. ಹೆಂಗ್ ಕೊಡ್ತೀರಿ ಸರ್? 1/4 kg ಹೆಂಗ್ ಕೊಡ್ತೀರಿ? ಅವ್ರಿಗೆ ಎಷ್ಟು ಬೇಕಷ್ಟು, ಕಸ್ಟಮರ್ 100 ಗ್ರಾಮ್ ಇಂದ ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸಿಗ್ತದೆ. ಆಮೇಲೆ ಇದು ಮಸಾಲೆ ಖಾರ ಮೇಡಮ್, ಉತ್ತರ ಕರ್ನಾಟಕದ್ದು ಬೆಳ್ಳುಳ್ಳಿ ಖಾರ ಅಂತ ಕರಿತೀವಿ. ಸೊ ಇದು ತುಂಬಾ ಖಾರ, ಚಪಾತಿಗೆ, ರೊಟ್ಟಿಗೆ ಇದು ಇದ್ರೆ ಪಲ್ಯ ಸತ್ಯಕ್ಕೂ ಬೇಡ, ಇದು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿರ್ತದೆ, ಆ ರೀತಿ ಇರ್ತದೆ. ಆ ನಂತರ ನಮ್ಮ ಶುಭಾರಂಭದ ವಿಶೇಷ ಚಕ್ಲಿ, ರೌಂಡ್ ಚಕ್ಲಿ ಸಿಗ್ತದೆ. ಇದೆಲ್ಲ ಚಕ್ಲಿ ಐಟಮ್. ಇದು ಅಕ್ಕಿ ಹಿಟ್ಟಿಂದ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಕ್ಕಂಥ ಚಕ್ಲಿ. ಇದರ ವಿಶೇಷ ಏನಂದ್ರೆ ನಾವು ಈ ಒಂದು ಸ್ನಾಕ್ಸ್ ಗಳಿಗೆ ಯಾವುದು ಪಾಮ್ ಆಯಿಲ್ ಯೂಸ್ ಮಾಡಲ್ಲ. ನಾವು ಸಂಪೂರ್ಣವಾಗಿ ಶುದ್ಧ ಡಬಲ್ ಫಿಲ್ಟರ್ ರಿಫೈನ್ಡ್ ಆಯಿಲ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ಇದು ಕೊಬ್ಬರಿ ಕಡ್ಡಿ ಮೇಡಮ್ ಇಟ್ಟಿರ್ತದೆ. ಆಮೇಲೆ ಇದಕ್ಕೆ ಬಿಳಿ ಎಳ್ಳು, ಅಜ್ವಾಯಿನ್, ಆಮೇಲೆ ಏನಂದ್ರೆ ಮೇನ್ ಎಣ್ಣೆ. ನಾವು ಲೋ ಕ್ವಾಲಿಟಿ ಎಣ್ಣೆಯನ್ನ ಬಳಸಲ್ಲ, ಸಂಪೂರ್ಣವಾಗಿ ಡಬಲ್ ಫಿಲ್ಟರ್ ಸನ್ಫ್ಲವರ್ ಆಯಿಲ್ ಅನ್ನೇ ಬಳಸ್ತೀವಿ. ಸೊ ಇದು ತುಂಬಾ ಐಟಮ್ ಚೆನ್ನಾಗಿ ಹೋಗ್ತದೆ. ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಮೇಡಮ್. ಇದು ನೋಡಿ ಯಾವ ರೀತಿ ಇದು ಕ್ರಿಸ್ಪಿ ಆಗಿದೆ. ಇದ್ರ ಕ್ರಿಸ್ಪಿನೆಸ್ ನ ನೋಡ್ಬೋದು. ಇದರ ಒಂದು ಕ್ರಿಸ್ಪಿನೆಸ್ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಯಾವ ರೀತಿ ಕ್ರಿಸ್ಪಿ ಆಗಿದೆ ಅಂತ. ಈ ಸೌಂಡ್ ಮೇಲೆ ಗೊತ್ತಾಗುತ್ತೆ ಸರ್ ಹೇಗಿದೆ ಅಂತ. ಆ ರೀತಿ ಚಕ್ಲಿ
ಆಮೇಲೆ ಇದು ನಮ್ಮ ಒಂದು ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ನ ವಿಶೇಷ ಮೇಡಮ್. ಇದು ಕೊಬ್ಬರಿ ಕಡ್ಡಿ ಅಂತ ಕರಿತೀವಿ ಇದಕ್ಕೆ. ಕೊಬ್ಬರಿ ಕಡ್ಡಿ ಅಂದ್ರೆ ಕೊಬ್ಬರಿ ಹಾಕಿ ಮಾಡಿರ್ತೀವಿ. ಹೌದು ಮೇಡಮ್, ಹಸಿ ಕೊಬ್ಬರಿ ಮತ್ತು ಅಕ್ಕಿ ಹಿಟ್ಟಿಂದು ಕೂಡ ಸ್ನಾಕ್ಸ್. ಇದು ತುಂಬಾ ಚೆನ್ನಾಗಿ ಹೋಗ್ತದೆ. ಇದು ಅಂದ್ರೆ ತುಂಬಾ ಕೊಬ್ಬರಿ ಹಾಕಿರ್ತಿಲ್ಲ, ಬೇಗ ಕೆಡಲ್ಲ ಮೇಡಮ್, ಯಾಕಂದ್ರೆ ಅದನ್ನ ಚೆನ್ನಾಗಿ ಇದು ಮಾಡಿರ್ತೀವಲ್ಲ, ಮಸಾಲಿನಲ್ಲೆಲ್ಲ ಮಿಶ್ರಣ ಮಾಡಿರ್ತೀವಿ ಅಕ್ಕಿ ಹಿಟ್ಟಿಂದು. ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನಾಕ್ಸ್ ಗೆ, ಟೀಗೆ, ಕಾಫಿಗೆ, ಸಾಯಂಕಾಲ ಸ್ನಾಕ್ಸ್ ಗೆ ತುಂಬಾ ಹೋಗುತ್ತೆ. ಇದು ಕೊಬ್ಬರಿ ಕಡ್ಡಿ. ಇದು ನಮ್ಮಲ್ಲಿ ಎಷ್ಟು ಬೇಕಾದ ಪ್ರಮಾಣದಲ್ಲಿ ಕೂಡ ಸಿಗ್ತದೆ. ಸಂಪೂರ್ಣ ಮಕ್ಕಳಿಗೆ ಏನಂತಂದ್ರೆ ಈಗ ಬೇಕರಿನಲ್ಲಿ ಕುರ್ಕುರೆ ಇಂತ ಐಟಮ್ ತಿಂತಾರೆ. ಸೊ ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಹೋಮ್ ಮೇಡ್ ಆಗಿರೋದ್ರಿಂದ ಇದರ ಒಂದು ಗುಣಮಟ್ಟನೂ ತುಂಬಾ ಚೆನ್ನಾಗಿರ್ತದೆ. ಕುರ್ಕುರೆ ಬದಲು ಇದ್ರ ಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಟೀ ಸ್ನಾಕ್ಸ್ ಜೊತೆಗೆ ಕಾಫಿ ಜೊತೆಗೆ ತುಂಬಾ ರುಚಿ ಇರ್ತದೆ. ನಮ್ ಖಾರ ಖಾರ ಬಾಯಿ ತುಂಬಾ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿರ್ತದೆ, ತಿನ್ಲಿಕ್ಕೆ ತುಂಬಾ ಅಪರೂಪ ಇದು. ಇದನ್ನ ಈ ರೀತಿ ಸೊ ತುಂಬಾ ಗರಿಗರಿಯಾಗಿ ಚೆನ್ನಾಗಿರ್ತದೆ ತಿನ್ಲಿಕ್ಕೆ, ಬಾಯಿನಲ್ಲಿ ತುಂಬಾ ಕ್ರಿಸ್ಪಿಯಾಗಿರ್ತದೆ. ಖಾರ, ಉಪ್ಪು, ಹುಳಿ ಚೆನ್ನಾಗಿರ್ತದೆ ಇದರಲ್ಲಿ. ಸೊ ಇದು ಕೊಬ್ಬರಿ ಕಡ್ಡಿ. ಈಗ ಮೇಡಮ್, ಈಗ ಕರ್ಚಿಕಾಯಿನಲ್ಲಿ ನಾರ್ಮಲ್ ಆಗಿ ಪುಟಾಣಿ ಬೆಲ್ಲದ ಕರ್ಚಿಕಾಯಿ ಮಾಡ್ತಾರೆ. ನಮ್ಮ ಶುಭಾರಂಭದಲ್ಲಿ ನಾವು ಶೇಂಗಾ ಬೆಲ್ಲದ ಕರ್ಚಿಕಾಯಿ ಮಾಡ್ತೀವಿ. ಇದು ಅಪರೂಪ. ಏನಂತಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಇದು ಬಹಳ ಗುಣಮಟ್ಟದ ಇರ್ತದೆ. ಇದು ಶೇಂಗಾ ಬೆಲ್ಲದ್ದು. ಇದು ನೋಡ್ರಿ ಯಾವ ರೀತಿ ಇದಕ್ಕೆ ನಾವು ಶೇಂಗಾ ಬೆಲ್ಲನ ಸ್ಟಫಿಂಗ್ ಮಾಡಿರ್ತೀವಿ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿದೆ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ. ಶೇಂಗಾ ಬೆಲ್ಲ, ಏಲಕ್ಕಿ ಪುಡಿಯನ್ನ ಮಿಕ್ಸ್ ಮಾಡಿರ್ತೀವಿ. ತಿನ್ನೋಕ್ಕೂ ತುಂಬಾ ರುಚಿಯಾಗಿರ್ತದೆ, ಗರಿ ಗರಿಯಾಗಿದೆ. ಇದು ಶೇಂಗಾ ಬೆಲ್ಲದ ಕರ್ಚಿಕಾಯಿ ಶುಭಾರಂಭದಲ್ಲಿ ಸಿಗ್ತದೆ. ಶುಭಾರಂಭ ನಾವು ಇದ ಫಸ್ಟ್ ಟೈಮ್ ಸರ್ ಕೇಳಿದ್ದು. ಪುಟಾಣಿಲೆ ಮಾಡೋದು ಗೊತ್ತಿದೆ ಸರ್, ಶೇಂಗಾದಲ್ಲೇ ಮಾಡೋದು ಗೊತ್ತಿದೆ. ಇದು ತುಂಬಾ ಅಪರೂಪ ಮೇಡಮ್. ಇದು ತುಂಬಾ ಯುನಿಕ್ ಪ್ರಾಡಕ್ಟ್. ಇದು ತುಂಬಾ ಚೆನ್ನಾಗಿ ಸೇಲ್ ಆಗ್ತದೆ ಎಲ್ಲಾ ಕಡೆ. ತುಂಬಾ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಕಡೆಗಳಿಂದ ಇದಕ್ಕೆ ತುಂಬಾ ಆರ್ಡರ್ ಇದೆ. ಇದು ನಿಮ್ಗೆ ತುಂಬಾ ಆರ್ಡರ್ ಇದೆ ಮೇಡಮ್. ಕರ್ನಾಟಕ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಿಂದ ನಾವು ಇದನ್ನ ಸಪ್ಲೈ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ ಮೇಡಮ್. ಅಗಸಿ ಚಟ್ನಿ ಪುಡಿ ಇದೆ, ಸಾಂಬಾರ್ ಪೌಡರ್ ಇದೆ, ಗುರೆಲ್ ಚಟ್ನಿ ಪುಡಿ ಇದೆ, ಬೆಳ್ಳುಳ್ಳಿ ಖಾರ, ಶೇಂಗಾ ಚಟ್ನಿ ಪುಡಿಗಳು, ಸಾಂಬಾರ್ ಪುಡಿ, ಆಮೇಲೆ ರಸಂ ಪೌಡರ್, ಪುಳಿಯೋಗರೆ ಪುಡಿ, ಇನ್ನೂ ಹಲವಾರು ಹೋಮ್ ಮೇಡ್ ಪೌಡರ್ ಗಳನ್ನ ನಾವು ಫ್ರೆಶ್ ಆಗಿ ರೆಡಿ ಮಾಡಿ ಕೊಡ್ತೀವಿ. ಆರ್ಡರ್ ತಗೊಂಡು ಫ್ರೆಶ್ ಆಗಿ ರೆಡಿ ಮಾಡ್ಕೊಡ್ತೀವಿ. ಗುರೆಲ್ ಚಟ್ನಿ ಪುಡಿ ಉತ್ತರ ಕರ್ನಾಟಕದ ವಿಶೇಷ. ಇದು ಪಲ್ಯಗಳಿಗೂ ಹಾಕ್ತಾರೆ. ಬದನೆಕಾಯಿ ಎಣ್ಣೆಗಾಯಿ ಪಲ್ಯ, ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ, ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಪಲ್ಯ, ಸುಮಾರು ಪಲ್ಯಗಳಿಗೆ, ಕಾಳಿನ ಪಲ್ಯಗಳಿಗೆ ಇದನ್ನು ಬಳಸ್ತಾರೆ. ಆಮೇಲೆ ಬಿಸಿ ರೊಟ್ಟಿಗೂ ಕೂಡ ಇದು ಮೊಸರು ಚಟ್ನಿ ಪುಡಿಯನ್ನ ಬಳಸ್ತಾರೆ. ಇದು ಉತ್ತರ ಕರ್ನಾಟಕದ ವಿಶೇಷ. ಇದು ಗುರೆಲ್ ಚಟ್ನಿ ಪುಡಿ. ಇದು ಹೋಮ್ ಮೇಡ್, ಸಂಪೂರ್ಣ ಮನೆಯ ರುಚಿಯಿಂದ ತಯಾರಿಸತಕ್ಕಂಥದ್ದು. ಇದು ಕೂಡ ನಾವು ರೆಡಿ ಮಾಡ್ತೀವಿ. ಇದ್ರ ಜೊತೆಗೆ ಅಗಸಿ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಗುರೆಲ್ ಚಟ್ನಿ ಪುಡಿ, ಇನ್ನು ಹಲವಾರು ಚಟ್ನಿ ಪುಡಿಗಳನ್ನ ಫ್ರೆಶ್ ಆಗಿ ರೆಡಿ ಮಾಡ್ಕೊಡ್ತೀವಿ ಮೇಡಮ್. ನಾವು ಯಾವಾಗ ಕಾಲ್ ಮಾಡಿದ್ರು ಟೈಮ್ ತಗೊಂಡು ಫ್ರೆಶ್ ಆಗಿ ರೆಡಿ ಮಾಡ್ಕೊಡ್ತೀವಿ. ನಂಬರ್ ಹೇಳಿ ಸರ್. ನಮ್ಮ ಒಂದು ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ನ ಸಂಪರ್ಕ ಸಂಖ್ಯೆ 9663882159. ಟೈಮಿಂಗ್ ಸರ್? ಮೇಡಮ್ ನಾವು ಇಲ್ಲೇ ಇರೋದ್ರಿಂದ, ಮನೆ ಮತ್ತು ನಮ್ದು ಇಲ್ಲಿ ಕೆಲಸ ಎಲ್ಲ ಇಲ್ಲೇ ಇರೋದ್ರಿಂದ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಸ್ಟಮರ್ ಯಾವಾಗ ಫೋನ್ ಮಾಡಿದ್ರು ಕೂಡ ನಾವು ಅವರಿಗೆ ಐಟಮ್ ಅನ್ನ ಕೊಡ್ತೀವಿ ಮತ್ತೆ ರೆಡಿ ಮಾಡ್ಕೊಡ್ತೀವಿ. ಸಪ್ಲೈ ಕೂಡ ಸರ್ವಿಸ್ ಕೊಡ್ತೀವಿ. ಸರ್ ನಿಮ್ಗೆ ಇನ್ನು ಮನೆಯಲ್ಲೇ ಮಾಡ್ತಾ ಇದ್ರಿ ಸರ್? ಹೌದು ಮೇಡಮ್, ಸಂಪೂರ್ಣ ಮನೆಯ ರುಚಿಯ ಸಾಂಪ್ರದಾಯಿಕ ಶೈಲಿನಲ್ಲಿ ಮನೆಯಲ್ಲೇ ರೆಡಿ ಮಾಡ್ತಕ್ಕಂಥದ್ದು. ಇದು ಕಳೆದ 6 ವರ್ಷದಿಂದ ರಾಣೆಬೆನ್ನೂರು ನಗರದ ಈ ಗೌರಿಶಂಕರ್ ನಗರ 4ನೇ ಕ್ರಾಸ್ ನಲ್ಲಿ ಈ ಒಂದು ನಮ್ಮ ಒಂದು ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ಲೊಕೇಟ್ ಆಗಿದೆ ಮೇಡಮ್. ಇದನ್ನ ಮಾಡ್ಬೇಕಂತ ಐಡಿಯಾ ಹೆಂಗ್ ಬಂತ್ರಿ ಸರ್? ಮೇಡಮ್ ನಾವು 2020 ನಮಗೂ ಮತ್ತು ನಮ್ಮ ಶ್ರೀಮತಿಯವರಿಗೆ ಮೊದಲಿಂದಾನು ಇದನ್ನ ಒಂದು ಏನಾದ್ರೂ ಒಂದು ಫುಡ್ ರಿಲೇಟೆಡ್ ಏನಾದ್ರು ಒಂದು ಮಾಡ್ಬೇಕು ಅನ್ನೋದು ನಮ್ ಕನಸಾಗಿತ್ತು. ಜೊತೆಗೆ ಲಾಕ್ಡೌನ್ ಟೈಮ್ ನಲ್ಲಿ ಏನಾಗಿತ್ತು ಅಂದ್ರೆ ಜನರಿಗೆ ಯಾವಾಗ ದುಡ್ಡು ಇತ್ತು, ಬಟ್ ಏನಾಗಿತ್ತು ಅಂದ್ರೆ ಗುಣಮಟ್ಟದ ಆಹಾರ ಸಿಗ್ತಿರ್ಲಿಲ್ಲ. ಆ ಟೈಮ್ ನಲ್ಲಿ ನಾವು ಇದನ್ನೊಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಕೇವಲ 1,500 ರೂಪಾಯಿನಲ್ಲಿ ಈ ಒಂದು ಬಿಸ್ನೆಸ್ ಅನ್ನ ನಾವು 2020ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಏನಂತಂದ್ರೆ ನಮ್ಮ ಉದ್ದೇಶ ಒಂದೇ ಆಗಿತ್ತು, ಗುಣಮಟ್ಟ ಜೊತೆಗೆ ಶುದ್ಧತೆ, ಸ್ವಚ್ಛತೆಯೊಂದಿಗೆ ನಾವು ಆಹಾರವನ್ನ ಜನರಿಗೆ ತಲುಪಿಸಿದ್ರೆ ಅದು ಯಾವತ್ತಿದ್ರು ಕೈ ಹಿಡಿತದೆ ಅನ್ನೋದಕ್ಕೆ ನಾವೇ ನಿದರ್ಶನ ಮೇಡಮ್. ಯಾಕಂದ್ರೆ ಅವತ್ತು ಸ್ಟಾರ್ಟ್ ಮಾಡಿದಂತ ಈ ಒಂದು ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ಇವತ್ತು 6 ಜನ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ನಿರಂತರವಾಗಿ ಸಂಪೂರ್ಣ ಸಮಯದಲ್ಲಿ ಕೆಲಸ ಮಾಡ್ತಾರೆ. ಸೊ ಇದೊಂದು ಏನಂತಂದ್ರೆ ಜನರಿಗೆ ಗುಣಮಟ್ಟದ ಆಹಾರವನ್ನು, ಪದಾರ್ಥಗಳನ್ನು ಕೊಟ್ಟಿದ್ದಕ್ಕೆ, ಪದಾರ್ಥ ಮತ್ತು ಆಹಾರವನ್ನ ನಾವು ಕರ್ನಾಟಕ ರಾಜ್ಯಾದ್ಯಂತ ನಾವು ಸಪ್ಲೈ ಮಾಡಿದ್ದಕ್ಕೆ ಇವತ್ತು ನಮ್ಮಲ್ಲಿ 6 ಜನ ಕೆಲಸ ಮಾಡ್ತಾರೆ ಮೇಡಮ್. ಸಹೋದರಿಯರು 6 ಜನ ಕೆಲಸ ಮಾಡ್ತಾರೆ. ನಿರಂತರವಾಗಿ ಕಂಟಿನ್ಯೂ ಆಗಿ ನಮ್ಮಲ್ಲಿ ವರ್ಕ್ ಮಾಡ್ತಾರೆ. ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದಿತ್ತಲ್ಲ, ಇದ ಬಿಸ್ನೆಸ್ ಯಾಕೆ ಮಾಡಿದ್ರಿ ಸರ್? ಯಾಕಂದ್ರೆ ಮೇಡಮ್ ಅವ್ರು ಏನಾಗಿದೆ ಅಂತಂದ್ರೆ ಬೇರೆ ಬಿಸ್ನೆಸ್ ಮಾಡಬಹುದು, ಬಟ್ ಏನಂತಂದ್ರ ಅನ್ನಕ್ಕೆ ಯಾವತ್ತಿಗೂ ಇದು ಇಲ್ಲ, ಅದು ಎವರ್ ಗ್ರೀನ್ ಬಿಸ್ನೆಸ್. ಯಾಕಂದ್ರೆ ಅದರಲ್ಲಿ ತೃಪ್ತಿ ಇರ್ತದೆ. ನಾವು ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವ್ದಲ್ಲ ಅಂತ ಹೇಳ್ತಾರ. ಇದ್ರ ಜೊತೆಗೆ ನಮ್ಮ ಜೀವನ ನಡೆಯೋದ್ರ ಜೊತೆಗೆ 4-6 ಜನರಿಗೆ ಉದ್ಯೋಗ ಕೊಟ್ಟಂಗೆ ಆಗ್ತದೆ, ಜೊತೆಗೆ 4-6 ಜನರಿಗೆ ನಾವು ಅನ್ನ ಹಾಕದಂಗೆ ಆಗ್ತದೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಯಾಕಂದ್ರೆ ನಮಗೆ ಮೊದಲಿಂದಾನು ಒಂದು ಕನಸಿತ್ತು, ಹೋಟೆಲ್ ಬಿಸ್ನೆಸ್ ಅಥವಾ ಏನಾದ್ರು ಒಂದು ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಸೊ ಆ ನಿಟ್ಟಿನಲ್ಲಿ ಈ ಬಿಸ್ನೆಸ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಅದು ಅನ್ನಪೂರ್ಣೇಶ್ವರಿಯ ಒಂದು ಕೃಪಾಶೀರ್ವಾದದಿಂದ
ಇವತ್ತು ಚೆನ್ನಾಗಿ ಹೋಗ್ತಾ ಇದೆ. ಯಾಕಂದ್ರೆ ಒಂದೇ ಉದ್ದೇಶ ಮೇಡಮ್, ಯಾವುದೇ ಆಗ್ಲಿ ಕ್ವಾಲಿಟಿ ಇತ್ತಂದ್ರೆ ಜನ ಹುಡ್ಕೊಂಡ್ಬರ್ತಾರೆ. ಬೇರೆದವರು ಸ್ಟಾರ್ಟ್ ಮಾಡ್ಬೋದು ಸರ್? ಖಂಡಿತ ಮಾಡ್ಬೋದು ಮೇಡಮ್. ಒಂದ್ ಏನಂತಂದ್ರೆ ಈ ಬಿಸ್ನೆಸ್ ಗೆ ತಾಳ್ಮೆ ಜಾಸ್ತಿ ಬೇಕು, ತಾಳ್ಮೆಯಿಂದ ಇರ್ಬೇಕು, ಯಾವತ್ತಿಗೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು. ಈ ಒಂದು ಮಂತ್ರನ ಇಟ್ಕೊಂಡು ಮಾಡಿದ್ದೆ ಆದ್ರೆ ಖಂಡಿತ ಯಶಸ್ವಿ ಆಗ್ತಾರೆ. ಆದ್ರೆ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಕ್ಲಿಕ್ ಆಗ್ತದೆ ಅಂತ ಹೇಳಿಕ್ ಆಗಲ್ಲ. 2 ವರ್ಷ 3 ವರ್ಷ ಕಾಯ್ಬೇಕು, ವೇಟ್ ಮಾಡ್ಬೇಕು ನಿಧಾನಕ್ಕೆ ನಾವು. ಯಾಕಂದ್ರೆ ಕಸ್ಟಮರ್ಗೆ ನಾವೇನಂತ ನಮ್ ಪ್ರಾಡಕ್ಟ್ ಏನಂತ ಅರ್ಥ ಮಾಡಿಸ್ಬೇಕು. ಯಾಕಂದ್ರೆ ಫಸ್ಟ್ ಕಸ್ಟಮರ್ ನಮ್ಮ ಹತ್ರ ಬರಲ್ಲ, ನಾವು ಅವ್ರ ಹತ್ರ ಹೋಗಿ ನಮ್ ಪ್ರಾಡಕ್ಟ್ ಏನಿದೆ, ನಮ್ ಕ್ವಾಲಿಟಿ ಏನಿದೆ ಅಂತ ಅವ್ರಿಗೆ ಅರ್ಥ ಮಾಡ್ಸಿದ್ರೆ ಅವಾಗ್ಲೇ ಮೌತ್ ಪಬ್ಲಿಸಿಟಿಯಿಂದ ಜನ ಬರ್ತಾರೆ. ಈಗ ಒಬ್ಬರು ಸೇಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ ಸರ್, ಅವ್ರಿಗೆ ಕಸ್ಟಮರ್ ಜಾಸ್ತಿ ಬರ್ತಿರಲ್ಲ, ಆತರ ಅವ್ರಿಗೆ ಏನಂತಂದ್ರೆ ಮೇಡಮ್, ಬಿಸ್ನೆಸ್ ಬರಲ್ಲ ಅಂತಂದ್ರೆ ಏನು, ನಾವು ಕ್ವಾಲಿಟಿನಲ್ಲಿ ನಮ್ದು ಏನಾದ್ರೂ ಕಡಿಮೆ ಆಗಿರ್ತದೆ ಅಂತ ಅರ್ಥ ಮೇಡಮ್. ಕ್ವಾಲಿಟಿ ಇತ್ತಂದ್ರೆ ಜನ ಬರ್ತಾರೆ. ಮತ್ತೆ ಇವತ್ತಿನ ಈಗಿನ ಒಂದು ದಿನಮಾನದಲ್ಲಿ ನಾವು ಸೋಷಿಯಲ್ ಮೀಡಿಯಾನ ಎಷ್ಟು ಯೂಸ್ ಮಾಡ್ಕೋತೀವಿ ಅದು ನಮಗೆ ಬೆನಿಫಿಟ್ ಪ್ಲಸ್ ಪಾಯಿಂಟ್ ಆಗ್ತದೆ. ಸೋಷಿಯಲ್ ಮೀಡಿಯಾ ಯಾಕಂದ್ರೆ ಏನ್ ಅಂತಂದ್ರೆ ಮೇಡಮ್, ಮಾರ್ಕೆಟಿಂಗ್ ಮತ್ತು ಅಡ್ವರ್ಟೈಸ್ಮೆಂಟ್ ಏನಿರ್ತದೆ, ಅಡ್ವರ್ಟೈಸ್ಮೆಂಟ್ ಈಗ ನಾವು ಹೊರಗಡೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೋಷಿಯಲ್ ಮೀಡಿಯಾ ನಮ್ಮ ಕೈಲಿ ಆಂಡ್ರಾಯ್ಡ್ ಫೋನ್ ಇದ್ದೇ ಇರ್ತದೆ, ಸ್ಮಾರ್ಟ್ ಫೋನ್ ಇದ್ದೇ ಇರ್ತದೆ. ಫೇಸ್ಬುಕ್, ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನ ನಾವು ಯಾವ ರೀತಿ, ಯೂಟ್ಯೂಬ್ ಅನ್ನ ಯಾವ ರೀತಿ ಯೂಸ್ ಮಾಡ್ಕೋತೀವಿ. ಸೊ ಕಸ್ಟಮರ್ ಇವತ್ತು ಬೇಗ, ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಮೊಬೈಲೇ ನೋಡ್ತಾರೆ. ಸೊ ಅವಾಗ ಅವ್ರಿಗೆ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ನಾವು ಕರೆಕ್ಟ್ ಆಗಿ ಕೊಟ್ರೆ ಸೊ ಅವರು ನಮಗೆ ಇವತ್ತಿನ ದಿನದಲ್ಲಿ ಜನ ಹುಡ್ಕೊಂಡ್ ಬರ್ತಾರೆ. ಅದೇ ಟಿಪ್ಸ್ ಮೇಡಮ್. ಸೋಷಿಯಲ್ ಮೀಡಿಯಾನ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು, ಜೊತೆಗೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಇರಬೇಕು ಮತ್ತೆ ಹೈಜಿನಿಕ್ ಆಗಿರ್ಬೇಕು. ನಾವು ಕರೆಕ್ಟ್ ಆಗಿ ಒಂದು ಕಮ್ಯುನಿಕೇಶನ್ ಇತ್ತಂದ್ರೆ ಎಲ್ಲಾನು ನಮ್ಗೆ ಆಟೋಮೆಟಿಕ್ಲಿ ನಮ್ಗೆ ಕಸ್ಟಮರ್ ರೀಚ್ ಜಾಸ್ತಿ ಆಗ್ತದೆ. ನೀವು ಈ ಬಿಸ್ನೆಸ್ ಮಾಡೋದ್ ಬಿಟ್ಟು ಜಾಬಿಗೆ ಹೋಗಿದ್ರೆ ನೀವು ಬರೀ ಜಾಬ್ ಮಾಡ್ಕೊಂತಿರ್ತಾ ಇದ್ದೀರಿ, ಆದ್ರೆ ಇನ್ನೊಬ್ರಿಗೆ ಕೆಲಸ ಕೊಡಕ್ ನಿಜ ಮೇಡಮ್. ನಾನ್ ಮೊದಲೇ ಬಿಸ್ನೆಸ್ ಮಾಡೋದ್ರಿಂದ 6 ಜನಕ್ಕೆ ಒಬ್ರಲ್ಲ ಇಬ್ರಲ್ಲ 6 ಜನಕ್ಕೆ ಕೊಟ್ರಿ ಸರ್, ಗ್ರೇಟ್ ಸರ್. ನಿಜ ಮೇಡಮ್. ಯಾಕಂದ್ರೆ ನಾನು ಮೊದಲು ಕೆಲಸ ಮಾಡ್ತಿದ್ದೆ, ವರ್ಕ್ ಮಾಡ್ತಾ ಇದ್ದೆ. ಆದ್ರೆ ಏನಂತಂದ್ರೆ ಇವತ್ತು ಸ್ಟಾರ್ಟಿಂಗ್ ನಾವು ವರ್ಕ್ ಮಾಡಿದಾಗ ನಮ್ ಜೀವನ ನಡೆದ್ರೆ ಸಾಕಪ್ಪ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಇವತ್ತು 6 ಜನರಿಗೆ ನಾವು ಕೆಲಸ ಕೊಟ್ಟಿದೀವಿ. ಅಷ್ಟು ಸುಲಭದ ಮಾತು. ಹೌದು ಮೇಡಮ್. ಯಾಕಂದ್ರೆ ಅದೊಂದು ಶ್ರಮ ಇದೆ ಮೇಡಮ್, ತುಂಬಾ ಶ್ರಮ ಇದೆ. ಒಂದು 6 ವರ್ಷದ ಶ್ರಮ ಇದೆ. ಜೊತೆಗೆ ನಮಗೆ ಒಳ್ಳೆ ಟೀಮ್ ಕೂಡ ಸಿಕ್ಕಿದೆ. ಅವರ ಒಂದು ಪರಿಶ್ರಮನೂ ತುಂಬಾ ಮುಖ್ಯ ಮೇಡಮ್. ಯಾಕಂದ್ರೆ ಅವರು ಟೈಮ್ ಸರಿಯಾಗಿ ಕೆಲಸ ಮಾಡ್ತಾರೆ, ಕಮಿಟ್ಮೆಂಟ್ ಇಂದ ಮಾಡ್ತಾರೆ. ಅವರು ಕ್ವಿಕ್ ಲರ್ನರ್ಸ್ ಇದಾರೆ, ಎಲ್ಲಾ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ. ಒಂದು ಕುಟುಂಬದ ತರ ಎಲ್ಲರೂ ಸೇರಿ ಮಾಡೋದ್ರಿಂದ ಇವತ್ತು ಈ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇದು ಒಬ್ಬರದಲ್ಲ, ಟೀಮ್ ವರ್ಕ್ ಮೇಡಮ್. ಇದನ್ನ ಹೊರಗಡೆನೂ ಮಾಡ್ಬೋದಿತ್ತಲ್ಲ ಸರ್, ಯಾಕೆ ಮನೆಯಲ್ಲಿ ಮಾಡಿದ್ರಿ, ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಮೇಡಮ್ ಇನ್ನೊಂದು ಏನಾಗ್ತದೆ, ಇದು ನಾವು ಸ್ಟಾರ್ಟ್ ಮಾಡಿದಾಗ ಇದಕ್ಕೆ ಬಂಡವಾಳ ತುಂಬಾ ಬೇಕಾಗ್ತದೆ. ಯಾಕಂದ್ರೆ ಮನೆ ವಾತಾವರಣ ಇಲ್ಲಿ ಬರೋರ್ಗು ಹೋಗೋರ್ಗು ಜನರಿಗೂ ಕೂಡ ಹೋಮ್ಲಿ ವಾತಾವರಣ ಇಲ್ಲಿ. ಈಗ ಹೊರಗಡೆ ಅಂಗಡಿ ಮಾಡಿದ್ರೆ ಒಂಥರ ಕಮರ್ಷಿಯಲ್ ಆದಂಗೆ ಆಗ್ತದೆ. ಮನೆಯಲ್ಲಿ ಮಾಡೋದ್ರಿಂದ ನಾವು ಇಲ್ಲಿ ಇರೋದಕ್ಕೂ ಆಯ್ತು, ಮತ್ತೆ ನಮ್ಮ ಬಿಸ್ನೆಸ್ ಆಯ್ತು, ಮತ್ತೆ ಬರೋ ಜನರಿಗೂ ಒಂದು ಹೋಮ್ಲಿ ವಾತಾವರಣ ಇರ್ತದೆ, ಮನೆ ವಾತಾವರಣ ಇರ್ತದೆ ಅಂತ ಹೇಳಿ ನಾವು ಇದನ್ನ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ನೀವು ಮೊದಲು ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಬಂಡವಾಳ ಹಾಕಿದ್ರಿ ಸರ್? ಮೇಡಮ್ ನಾವು ಇದನ್ನ ನಿಮ್ಗೆ ಹೇಳಿದ್ರೆ ನಂಬಿಕೆ ಬರಲ್ಲ. 2020 ನಾವು ಇದನ್ನ ಸ್ಟಾರ್ಟ್ ಮಾಡಿದಾಗ ನಾವು ಇದನ್ನ ಬರೀ 1,500 ಸ್ಟಾರ್ಟ್ ಮಾಡಿದ್ವಿ. 1,500 ರೂಪಾಯಿ ಸ್ಟಾರ್ಟ್ ಮಾಡಿ ಮೊದಲಿಗೆ ಚಟ್ನಿ ಪುಡಿಗಳನ್ನ, ಸಾಂಬಾರ್ ಪುಡಿಯನ್ನ ಮಾಡಿ ಲಾಕ್ಡೌನ್ ನಲ್ಲಿ ಏನ್ ಮಾಡಿದ್ವಿ, ನಮ್ಗೆ ಗೊತ್ತಿರೋರಿಗೆ ನಾವು ಈ ರೀತಿ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಹೇಳಿ ವಾಟ್ಸ್ಆಪ್ಗೆ ಹಾಕಿದ್ವಿ. ಅವ್ರು ಬಂದು ಅವ್ರಿಗೆ ಒಂದು 1/4 kg, ಅರ್ಧ kg ಅವ್ರಿಗೆ ಎಷ್ಟು ಬೇಕಷ್ಟು ತಗೊಂಡೋದ್ರು. ಅದ್ರ ಕ್ವಾಲಿಟಿ ಚೆನ್ನಾಗಿದೆ, ಮಾಡ್ರಿ ಒಳ್ಳೇದಾಗ್ಲಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಆ 1,500 ಬಂದಂತ ಲಾಭದಿಂದ ಮತ್ತೆ ಬಿಸ್ನೆಸ್ ಅನ್ನ ನಾವು ಇಂಪ್ರೂವ್ ಮಾಡ್ಕೊಂಡು ಹೋದ್ವಿ. ಇವತ್ತು ಈ ಲೆವೆಲ್ಗೆ ಆಗಿದೆ ಮೇಡಮ್. ಇವತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ, ಎಲ್ಲಾ ಊರುಗಳಿಗೂ ನಾವು ಐಟಮ್ ಅನ್ನ ಕಳಿಸ್ತೀವಿ. ಆಮೇಲೆ ಕಸ್ಟಮರ್ಗಳು ಕೂಡ ಬೇರೆ ಬೇರೆ ಊರುಗಳಿಂದ ಬಂದು ಐಟಮ್ ಅನ್ನ ತಗೊಂಡು ಹೋಗ್ತಾರೆ. ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ ಕಂಟಿನ್ಯೂ ಆಗಿ. ಇದನ್ನ ಈ ವರ್ಕ್ ನಿಮ್ ಮಿಸ್ಸಸ್ ನೀವು ಇಬ್ರು ಸೇರಿ? ಹೌದು ಮೇಡಮ್, ಇಬ್ರೇ ಸ್ಟಾರ್ಟ್ ಮಾಡಿದ್ ಮೇಡಮ್. ಇವತ್ತು ನಮ್ ಜೊತೆಗೆ 6 ಜನ ಸಹೋದರಿಯರು ಇದ್ದಾರೆ. ನಾವೀಗ 8 ಜನರ ಟೀಮ್ ಇದೆ ಮೇಡಮ್. ಈಗ ನಿಮ್ ಮಿಸ್ಸಸ್ ಅವ್ರ ಗ್ರೇಟ್, ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದನ್ನ ಮಾಡ್ತಾರಲ್ರಿ ಸರ್. ಅದ್ರ ಅವ್ರ ಬಗ್ಗೆ ಹೇಳೋದಂತಂದ್ರೆ ಮೇಡಮ್, ಅವ್ರ ಇಚ್ಛಾಶಕ್ತಿಯಿಂದ ಆಗಿದ್ದದು. ಯಾಕಂದ್ರೆ 2020 ಅವರು ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು. ಅವ್ರಿಗೆ ಶುಗರ್ ಬಂತು, ಆಮೇಲೆ ಗರ್ಭಾಶಯದಲ್ಲಿ ಅವ್ರಿಗೆ ಕೆಲವು ಗಡ್ಡೆಗಳಾಗಿ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇತ್ತು. ಸೊ ಅವಾಗ ನಾನು ಜಾಬ್ ಬಿಟ್ಟೆ, ಲಾಕ್ಡೌನ್ ಬಂತು. ಮುಂದೆ ಏನ್ ಮಾಡೋದು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಆ ಟೈಮ್ ಮೇಲೆ ನಾವು ಈ ಬಿಸ್ನೆಸ್ ಮಾಡಿದ್ದೆ. ಯಾಕಂದ್ರೆ ಅವ್ರಿಗೆ ವಿಲ್ ಪವರ್ ಚೆನ್ನಾಗಿತ್ತು, ಆತ್ಮಸ್ಥೈರ್ಯ ಇತ್ತು, ಇದೇ ರೀತಿ ಮಾಡ್ಬೇಕು ಅನ್ನೋ ಒಂದು ವಿಷನ್ ಇತ್ತು. ಸೊ ಆ ಒಂದು ಮತ್ತೆ ಏನಂದ್ರೆ ನಮ್ದು ಒಂದು ಇಂಟೆನ್ಷನ್, ಕ್ವಾಲಿಟಿನ ಬಿಡಬಾರ್ದು, ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಅದನ್ನೇ ಮಾಡ್ಕೊಂಡ್ ಬಂದಿದ್ದೀವಿ. ಆ ಒಂದು ಇದರಿಂದ ಇವತ್ತು ಇಲ್ಲಿವರೆಗೂ ಬಂದಿದೆ. ನಿಮ್ ಎಜುಕೇಶನ್ ಏನಾಗಿದೆ ಮೇಡಮ್? ನಮ್ದು ಬಿಕಾಮ್ ಆಗಿದೆ, ಡಿಪ್ಲೊಮಾ ಮಾರ್ಕೆಟಿಂಗ್ ಆಗಿದೆ. ಅವ್ರದ್ದು BA ಆಗಿದೆ, ಗ್ರಾಜುಯೇಷನ್ ಆಗಿದೆ. ನಾನು ಮೊದ್ಲೇ ಹೇಳ್ದಂಗೆ ನಾವು ಯಾವುದೇ ಕ್ವಾಲಿಟಿನಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ ಅಂತಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಅಡಿಗೆಗೆ ಮತ್ತು ಈ ಒಂದು ಸ್ವೀಟ್ ಸ್ನಾಕ್ಸ್ ಗಳಿಗೆ ಎಲ್ಲಾ ಚಕ್ಲಿ, ಕೊಬ್ಬರಿ ಕಡ್ಡಿ, ಕೋಡ್ಬಳೆ, ಅವಲಕ್ಕಿ, ಈ ಮತ್ತು ಕೇಟರಿಂಗ್ ಇದ್ದಾಗ ಇವುಗಳಿಗೆಲ್ಲ ಇದೇ ಬ್ರ್ಯಾಂಡ್ ಆಯಿಲ್ ಅನ್ನ, ಸನ್ಫ್ಲವರ್ ಆಯಿಲ್ ಅನ್ನ ನಾವು ಬಳಸ್ತೀವಿ. ಸೊ ಹೀಗಾಗಿ ಏನಾಗ್ತದೆ ಅಂತಂದ್ರೆ ಕ್ವಾಲಿಟಿನಲ್ಲಿ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ 100ಕ್ಕೆ 100 ನಾವು ಶುದ್ಧವಾಗಿರ್ತಕ್ಕಂಥ ಪದಾರ್ಥಗಳನ್ನ ಬಳಸೋದ್ರಿಂದ ಸಂಪೂರ್ಣ ಗುಣಮಟ್ಟದ ಪದಾರ್ಥಗಳು ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ನಲ್ಲಿ ಸಿಗ್ತಾವಂತ ಖಂಡಿತವಾಗಿ ಹೇಳ್ಬೋದು.